ಏಯ್ ಏನಕ್ಕೆ ಬೆಳೆಸ್ಕೊಂಡ್ರಿ? ಆಗಿಲ್ಲ ಕಂಟ್ರೋಲ್ ಸ್ವಲ್ಪ ಆರಾಮಾಗೆ ನಿಂತಿದ್ರಲ್ಲ. ಇರಿ ಹಂಗೆ ಎತ್ಬಿಡಿ ಇರಿ. ಪ್ಲೇಸ್ ಪೀಸ್ಫುಲ್ಲು, ಕ್ರೌಡ್ ಅನ್ನೋದು ಇನ್ನು ಏನೂ ಇಲ್ಲ ಇಲ್ಲಿ. ಅಜ್ಜಿಯೇ ಗುರು ಬ್ರೋ, ಏನ್ ಬ್ರೋ ಇದು? ಎಲ್ಲಿ ಬ್ರೋ? ಡೆಡ್ ಎಂಡ್ ರೈಟಾ? ಹಿಂಗೇ ಹೋಗ್ತಾ ಇರಬೇಕು, ಈ ರೂಟ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಬ್ರೋ. ಆಗುತ್ತಾ? ಆಗುತ್ತೆ, ಬನ್ನಿ ಬನ್ನಿ ಬನ್ನಿ. ಎಲ್ಲಿದ್ದೀರಾ? ಹೆಂಗ್ ಬ್ರೋ Z800 ಆಫ್ ರೋಡಿಂಗು ಹೆಂಗೆ? ಕ್ಯಾಲೆಂಡರ್ ನ್ಯೂ ಇಯರ್ ಹೆಂಗ್ ನಡೀತಾ ಇದೆ? ಏನು ಡಿಫ್ರೆನ್ಸೇ ಇಲ್ಲ ಅಲ್ಲ, ಅದೇ ಲೈಫ್ ಕಿತ್ತೋಗಿರೋದು ನನ್ನ ಮಗ. ಹೆಂಗ್ ಬ್ರೋ, ಹೋಗ್ತೀವಾ? ನಮಗಿಂತ ಮುಂಚೆ ಬಂದು ನಿಂತ್ಕೊಂಡಿದ್ದಾರೆ. ಬ್ರೋ, ಏನು ಸಮಾಚಾರ ಬ್ರೋ? ಆರಾಮ ಬ್ರೋ? ಆರಾಮ್ ಬ್ರೋ. ಹೆಂಗೆ ಕ್ಯಾಲೆಂಡರ್ ನ್ಯೂ ಇಯರ್ ಹೆಂಗ್ ನಡೀತಾ ಇದೆ? ಏನು ಡಿಫ್ರೆನ್ಸೇ ಇಲ್ಲ ಅಲ್ಲ, ಅದೇ ಲೈಫ್ ಕಿತ್ತೋಗಿರೋದು ನನ್ನ ಮಗ. ಏನು ಮತ್ತೆ ಬ್ರೋ, ಎಲ್ಲೋಗಿದ್ರಿ ನ್ಯೂ ಇಯರ್ಗೆ? ಎಲ್ಲೋ ಇಲ್ಲ ಬ್ರೋ, ಮನೆಯಲ್ಲೇ. ಹೌದಾ? ಮತ್ತೆ ಎಲ್ಲೋ ಹೋಗ್ತೀನಿ ಅಂದರೆ ಎಲ್ಲೂ ಬರೋದು ಬೇಡ ಅಂತ ಅಂದ್ಬಿಟ್ಟು? ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಅಷ್ಟೇ. ದೇವಸ್ಥಾನ, ಆಮೇಲೆ ತಮಿಳ್ನಾಡು ಅಲ್ಲೇನು ಮಿನಿಸ್ಟರ್ ಹೋಗ್ತಾ ಇದ್ದಾನೆ ಅಂತ ಫುಲ್ ರಶ್ ಇರುತ್ತೆ ಅಂದ್ರಂತೆ. ಸರಿ, ಮತ್ತೆ ರಶ್ ಇದ್ರೆ ಬೇಡ ಅಂತ ಹಂಗೆ ಬಿಡ್ದಿ ಕೊಡ್ದಿ ಬಿಸಿ ಬಿಸಿ ತಟ್ಟೆ ಇಡ್ಲಿ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ನಾವಿವತ್ತು ಹೋಗ್ತಾ ಇರೋ ಲೊಕೇಶನ್ನು, ನಾವಿವಾಗಿರೋ ಜಾಗದಿಂದ ತುಂಬ ಹತ್ತಿರ ಇದೆ. ಗುರು ತಟ್ಟೆ ಇಡ್ಲಿ ಬಿಡದಿಯಲ್ಲಿದ್ದೀವಿ. ಇಲ್ಲಿಂದ ನೋಡಿ ಮ್ಯಾಪ್ ಜಸ್ಟ್ 12 ನಿಮಿಷ ತೋರಿಸಿದೆ. 5.7 ಕಿಲೋಮೀಟರ್ಸು. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿದೆ ನಮ್ಮ ಲೊಕೇಶನ್ನು. ಇನ್ನೇನು ಹೋಗೋಣ ಬನ್ನಿ. ಅದಕ್ಕೇ ನಾನು ಮನೆಯಿಂದೆಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಮಾಡಿದೆ. ನಮ್ಮ ಜೊತೆ ನೀವು ನೋಡಿರ್ತೀರ, ಊಷಿತವ್ರು ಬಂದವ್ರೆ ತುಂಬ ದಿನ ಆದಮೇಲೆ. ಸೊ ಒಂದು ಬ್ಯೂಟಿಫುಲ್ ಹಿಲ್ ಟಾಪ್ ಇದು, ತುಂಬ ಚೆನ್ನಾಗಿದೆ. ಲೆಸ್ ಎಕ್ಸ್ಪ್ಲೋರ್ಡ್ ಜಾಗ ಟು ಬಿ ಸ್ಪೆಸಿಫಿಕ್. ತುಂಬ ಜನರಿಗೆ ಗೊತ್ತಿಲ್ಲ ಈ ಜಾಗ. ಗೊತ್ತಿದ್ದರೆ ಹೇಳಿ ಹೋಗಿದ್ದೀರಾ ಅಂತ. ಬಟ್ ಇವಾಗ ಆಫ್ ರೋಡಿಂಗ್ ಎಷ್ಟಿದೆ ಅಂತ ಗೊತ್ತಿಲ್ಲ ಈ ಜಾಗದಲ್ಲಿ. ನಾವು ಅಷ್ಟೊಂದು ಆಫ್ ರೋಡಿಂಗ್ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅಂದರೆ ಹಾಂ ಬ್ರೋ, ಸ್ಟಾರ್ಟ್ ಬ್ರೋ? ಸ್ಟಾರ್ಟ್ ಮಾಡೋಣ ಬ್ರೋ. ಇಲ್ಲಿಂದ ನೀವು ಹೇಳ್ದಂಗೆ 11 ನಿಮಿಷ 12 ನಿಮಿಷ ಅಷ್ಟೇ. 5.7 ಕಿಲೋಮೀಟರ್ಸು. ಮುಂದೆ ಹೋಗಿ ಎಲ್ಲೋ ಲೆಫ್ಟಲ್ಲಿ ಡಿವಿಯೇಷನ್ ಇದೆ ಅನಿಸ್ತಿದ್ದು. ಇದು ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಆ ಕಡೆ ಹೋಗ್ಬೇಕು ಬ್ರೋ ನಾವು. ಮಧ್ಯದಿಂದ ಎಲ್ಲೋ ಆ ಕಡೆ ರೈಟ್ ಸೈಡಲ್ಲಿ ಜಾಗ ಇರೋದಿದು. ಹೌದಾ? ಇದೆ ಅಲ್ಲ? ಹೌದು ಇದೆ. ಅದ್ಯಾಕೆ ಆ ಬ್ರಿಡ್ಜ್ ಕೆಳಗಡೆ ತೋರಿಸಿಲ್ಲ? ಅರ್ಥ ಆಗ್ತಾ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಇಲ್ಲಿ ನೋಡಿ, ಇಲ್ಲಿದೆ ಹಿಂಗೆ ತೋರಿಸ್ತಾ ಇದೆ. ಅದು ಏನು ಗುರು, ಯಾವ ರೋಡು ಇದು? ಫುಲ್ ಮರಳೈತಲ್ಲಪ್ಪ. ಇಲ್ಲಿಂದಾನೆ ಆಫ್ ರೋಡಿಂಗ್ ತೋರಿಸ್ಬಿಡ್ತೈತೆ.
ಅರೆ ಏನು ಬ್ರೋ ಇದು? ಕರೆಕ್ಟ್ ಬ್ರೋ, ಕರೆಕ್ಟಾಗೆ ಹಾಕೊಂಡಿದ್ದೀನಿ. 7 ಮಿನಿಟ್ಸ್ ಅನ್ಸದೆ ಇವಾಗ ಇಲ್ಲಿಂದ. ನೋಡಿ ಅದೇ ಹೇಳೋ, ತುಂಬ ಜನರಿಗೆ ಗೊತ್ತಿಲ್ಲ ಅಂದರೆ ಜಾಗ ಹಿಂಗೇನೆ. ಇದನ್ನ ಅಟ್ಲೀಸ್ಟ್ ಓಕೆ, ನಿಜ ಅಲ್ವಾ? ಇಲ್ಲಾಂದ್ರೆ ಈ ಎಲ್ಲ ರೂಟು ಕಿಜಾಮ್ ಬಜಾವ್ ಆಗ್ಬಿಟ್ಟಿರುತ್ತೆ. ಕಿಜಾಮ್ ಬಜಾವ್ ಅಜ್ಜಿಯೇ ಗುರು. ಬ್ರೋ ಏನ್ ಬ್ರೋ ಇದು? ಎಲ್ಲಿ ಬ್ರೋ? ಡೆಡ್ ಎಂಡಾ? ರೈಟಾ? ಹಿಂಗೇ ಹೋಗ್ತಾ ಇರಬೇಕು, ಈ ರೂಟ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಬ್ರೋ. ಇಲ್ಲೇ ರೈಟಲ್ಲಿ ಹಾಕೊಳ್ಳಿ, ಲೆಫ್ಟಲ್ಲಿ ಬರಬೇಡಿ. ಏನಿದೆ ಇದು ಪಾತು? ಇಲ್ಲಿ ಸ್ವಲ್ಪ ಹುಷಾರು ಬ್ರೋ ನಿಮ್ಮದು. ಕಲ್ಲೆಲ್ಲ ಇಲ್ಲ, ಸ್ವಲ್ಪ ಮೇಲೆ ಕೆಳಗಡೆ ಇದೆ ನಿಮ್ದು. ಕೆಳಗಡೆನೆ ಇದೊಂದು ಕೂಲಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಹುಷಾರು. ಆರಾಮಾಗಿ ಬನ್ನಿ, ಏನಿಲ್ಲ. ಓ, ಇಲ್ಲೊಂದು ಕ್ವರಿ ಇದೆ. ಇಲ್ಲಿ ನೀರು ಸೇರಿರಬೇಕು, ಆದರೆ ಅಷ್ಟೊಂದು ನೀರು ಸೇರಿಲ್ಲ ಇಲ್ಲಿ. ಇಲ್ಲೂ ಹೊಡೆದು ಹಾಕವ್ರೆ ನೋಡಿ. ಅರೆ ಓ ಬ್ರೋ ನೋಡಿ, ಇಲ್ಲೆಲ್ಲ ಸ್ವಲ್ಪ ಈ ಕಲ್ಲುಗಳೇ ಎತ್ತು ಸೈಡ್ಗೆ ಆಗ್ತಾ ಇರುತ್ತೆ, ಅದಕ್ಕೆ. ಏನ್ ಬ್ರೋ ಇಲ್ಲಿ ಏನೋ ಕೋಟೆ ತರ ಇದೆ ಇದು? ಕೋಟೆ ಇದೆ, ಆ ಕಡೆನೂ ಇತ್ತು. ನಾನು ಹೇಳೋಣ ಅನ್ಕೊಂಡೆ, ಅದೋ ಫೋರ್ಟ್ ಇದೆ. ನೋಡಿ ಅದು ಕೋಟೆದು ವಾಲ್ ತರಾನೇ ಕಾಣಿಸ್ತದೆ ಅಲ್ಲ ಅಲ್ವಾ? ಇದೆಯಾ ನೀರು? ನೀರೇ ಇಲ್ಲ. ಓ, ಜನರು ಕೆಲಸ ಬೇರೆ ಮಾಡ್ತಾವ್ರಪ್ಪ ಇಲ್ಲಿ, ಬಂಡೆ ಕೆತ್ತವ್ರೆ. ಟರ್ನ್ ರೈಟ್, ಟರ್ನ್ ಲೆಫ್ಟ್ ಅಂದ್ರೆ ಅಲ್ಲಿ ಹೋಗಿ ಹಿಂಗ್ ಬಂದ್ಬಿಡುತ್ತಾ ಬ್ರೋ? ಆಮೇಲೆ ಇಲ್ಲ ಬ್ರೋ, ಅದೇನೋ ಈ ಕಡೆ ಹಂಗೆ ತೋರಿಸ್ತಾ ಇದೆ ರೂಟು. ಮೇಲೆ ಶಾರ್ಪ್ ಆಗಿ ಹೆಂಗ್ ಹೊಡೆದಿದೆ. ಹೌದೌದು. ಏನ್ ಮಾಡೋದು? ಇದು ಕೋಟೆ ಬ್ರೋ, ಇದು ಯಾವ್ದೋ ಕೋಟೆನೆ. ಕೋಟೆ ಮೇಲೆ ಸುಮ್ಮನೆ ಅದೊಂದು ದೇವಸ್ಥಾನ. ಆ ಕಡೆನಾ? ಅದೇ ನಾವು ಇವಾಗ ಹೋಗಿದ್ ರೋಡು. ಅಷ್ಟವರೆಗೂ ಹೋಗೋಣ. ಅಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗಿ ನೋಡೋಣ. ಓಕೆ, ಜೈ ಬಜರಂಗ್ ಬಲಿ ಅನ್ಕೊಂಡು ಹೋಗ್ತಾ ಇರ್ಬೇಕು. ಸ್ವಲ್ಪ ಇಲ್ಲಿ ನಿಂತ್ಕೊಂಡೆ ಅಷ್ಟೇ, ನೋಡಕ್ಕೆ, ಅನಲೈಸ್ ಮಾಡಕ್ಕೆ. ಇಲ್ಲ ಪಾರ್ಕ್ ಮಾಡ್ಬಿಡ? ಬೇಡ ಬೇಡ, ಇರಿ. ನಾನು ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ಬೇಕಂದ್ರೆ ಬರ್ತೀನಿ. ಆಗುತ್ತಾ? ಸ್ಟ್ರೈಟ್ ಇದೆಯಾ? ಹಾಂ, ಆರಾಮಾಗಿ ಹೊಡ್ಕೊಂಡು ಬರ್ಬೋದು ಬ್ರೋ, ಬನ್ನಿ. ಇದೆಲ್ಲ ಕೋಟೆನೇ ಬ್ರೋ. ಬಂದ್ರಲ್ಲ, ಓಕೆ ಅಲ್ವಾ? ಇಲ್ಲಿಂದ ಏನೋ ತಿರ್ಗಾ ಇಷ್ಟು ಓಕೆ ಅನಿಸ್ತಾ ಇದೆ. ಇಲ್ಲೊಂದ್ಸಲ ನಾವು ನಡ್ಕೊಂಡು ಹೋಗಿ ನೋಡ್ಬಿಡೋಣ ದಾರಿ. ಇಲ್ಲಿಂದ ಹೋಗೋ ಡೌಟು ರೋಡು. ಹೊಡಿಬೋದು ಬ್ರೋ. ಇದೆ, ಹೋಗುತ್ತೆ ಬ್ರೋ, ರೋಡ್ ಇದೆ. ಅಲ್ಲ ರೋಡ್ ಇದೆಯಾ ಕರೆಕ್ಟಾಗೆ? ಸಿಮೆಂಟ್ ಕಾಣಿಸಿದ್ಯಾ? ಅಲ್ಲಿದೆ. ಇರಿ ಹೋಗಿ ಬ್ರೋ, ನೀವು ಬೇರೆ ರೋಡು ಹಿಂಗೆ ಸ್ಟ್ರೈಟ್ ಸಿಮೆಂಟ್ ರೋಡ್. ಇಲ್ಲಿವರೆಗೆ ಮಾಡಿಲ್ಲ ನನ್ನ ಮಗನ. ಇಲ್ಲಿಂದ ಎಲ್ಲೋ ಹೋಗೋಣ ಅಂದ್ಬಿಟ್ಟು ಅವರು. ಇಲ್ಲಿಂದ ಸ್ಟೀಪ್ ಇದೆ, ಬಟ್ ಕಲ್ಗಿಲ್ ಏನಿಲ್ಲ, ಸ್ಟ್ರೈಟಿಗೆ ಮೇಲೆ ಹೋಗ್ಬಿಡ್ಬೇಕು. ಹೊಡಿಬೋದು ಅನ್ಸುತ್ತೆ. ಹಾಂ, ಏನಿದು ಅಂಡರ್ ಕನ್ಸ್ಟ್ರಕ್ಷನಾ ಅಥವಾ ಏನು ಹಳೆ ಬಿಲ್ಡಿಂಗಾ? ಏನು ಅರ್ಥನೇ ಆಗ್ತಾ ಇಲ್ಲ. ಯಾವ್ದು ಇದಾ? ಇಲ್ಲಿ ಇದೆಲ್ಲ ಇದು ಹಳೆ ಕಾಲದ್ದು ಇದು ಬ್ರೋ, ವಾಚ್ ಟವರ್ಸ್ ತರ. ಹಳೆ ಕಾಲದ ವಾಚ್ ಟವರ್ಗಳ ಸ್ಟೆಪ್ಸ್ ಎಲ್ಲ ಅಷ್ಟೇನು ಕ್ಲೀನಾಗಿ ಮಾಡಿಟ್ಟವ್ರೆ. ಅದು ಇವಾಗ ಮಾಡಿರೋದು ಅನ್ಸುತ್ತೆ, ಸಿಮೆಂಟ್ದು. ಅದು ಇವಾಗ ಮಾಡಿರೋದು. ಮಿಕ್ಕಿದೆ ಕ್ಲೀನಾಗಿ ಕಾಣ್ತಾ ಇದೆ. ಓ, ಅಲ್ಲಿ ಕೆಳಗಡೆ ಇಳಿಬೇಕಾದ್ರೂ ಒಂದಿದೆ. ನಾನು ಏನು ಗುರು ಇದು? ಹಾಂ. ಸೊ ಈಗ ಮೇಲೆ ಹೋಗೋ ಸಾಹಸ ಮಾಡ್ಬೇಕು ನಾವು. ಏನಿದೆ, ಎಲ್ಲಿ ತನಕ ಹೋಗುತ್ತೆ ನೋಡಬೇಕು. ಮೆತ್ತಿಗೆ ಹಿಂಗೆ ಆಗಬಾರ್ದಲ್ಲಿ. ಅಥವಾಗ ಲೀಡ್ ಮಾಡ್ತೀರಾ, ನಾನು ಮಾಡಲ? ಹೋಗಿ ಬ್ರೋ, ನೀವೇ, ನಿಮ್ದು ಐಟ್ ಇರೋದು. ಅಯ್ಯ, ಐಟಾ ನಂದೇ ಬಿದ್ದೋಗೋದು ಫಸ್ಟ್. ಹರಾರು ಮಾದೇವ್, ಬನ್ನಿಯಪ್ಪ, ಏನಾಯ್ತು ನೋಡೋಣ ಅಟ್ಲಾಗಿ. ಎಲ್ಲಿ ತನಕ ಹೋಗುತ್ತೆ ಹೋಗಲಿ, ಏನಿದೆ ನೋಡೇ ಬಿಡೋಣ. ಇಲ್ಲಿ ತನಕ ಎಲ್ಲ ಓಕೆ ಆಯಿತು. ಅಲ್ಲಿ ಮೇಲೆ ಹೋಗಿನೇ ಒಂದು ಸ್ವಲ್ಪ ಸ್ಟೀಪ್ ಇರೋದು. ಸ್ಟೀಪಲ್ಲಿ ರೈಟ್ ಟರ್ನ್ ಇದೆ. ಡ್ರೋನಲ್ಲಿ ನೋಡ್ದಂಗೆ ನಾವು. ಇಲ್ಲಿ ಮರಳು ಬೇರೆ ಇದೆ. ಈ ಮಧ್ಯ ರೂಟ್ ಹಿಡ್ಕೊಂಡೆ ಬನ್ನಿ ಬ್ರೋ. ಹಾಂ,
ಒಳ್ಳೆ ಟ್ರಿಕ್ಕಿ. ನೀವು ನಿಲ್ಸ್ಬಿಟ್ರೆ ನಾವು ಅಷ್ಟೇ. ಬಂದೆ ತೆಗ್ದೆ. ಏನು ಬ್ರೋ ಇದು ಕಲ್ ಮೇಲೆ ಕಲ್ಲು ಐತೆ. ಆಗುತ್ತಾ ಅಲ್ಲಿ? ಆಗತ್ತೆ ಬನ್ನಿ. ಆಗುತ್ತಾ? ಆಗತ್ತೆ ಬನ್ನಿ. ನಮ್ದಿಲ್ಲ ಸಿಗಾಕೊಂಡ್ಬಿಟ್ಟು. ಎಲ್ಲಿದ್ದೀರಾ? ನೀವು ಸಿಗಾಕೊಂಡ್ರಿ, ನೀವು ಸ್ಲೋ ಮಾಡೋದಲ್ಲ ಅಲ್ಲೇ, ನಾನು ಇಲ್ಲೇ ನಿಲ್ಸ್ಬಿಡ್ತೀನಿ. ನಿಲ್ಲಿಸ್ತೀರಾ? ಹಾಂ ಬನ್ನಿ ಬ್ರೋ, ಬರ್ಬೋದು. ಮೆತ್ತಿಗೆ ಇಳೀರಿ ನೀವು, ಗಾಡಿ ಒಂದ್ಸಲ ಪೊಸಿಷನ್ ಮಾಡ್ಕೊಂಡು ಹಾಕೊಳ್ಳಿ. ಬರ್ತಾ ಇದ್ದೀನಿ ಬಿಡಿ. ಬಂತಾ? ಬನ್ನಿ ಇಲ್ಲೇ ಇದ್ದೀನಿ. ಹೆಂಗೆ ಬ್ರೋ Z800 ಆಫ್ ರೋಡಿಂಗು? ಡಗ ಅಂತ ಹೊಡಿತಾ ಇದೆ. ಏನಿಲ್ಲ ಈಸಿಯಾಗಿ ಬನ್ನಿ. ಅಯ್ಯೋ ನಿಮ್ಗೆ ಆ ಗಾಡಿಗೆ ಡಗ ಅಂತಿದ್ಯಾ? ಮುಂದೆದು ವ್ಯೂ ಎಲ್ಲ ಇದೆ ನಿಮಗೆ, ಕಂಟ್ರೋಲಲ್ಲೂ ಕಾಣುತ್ತೆ ಗಾಡಿ. ನಂದು ಏನು ಮುಂದೆದು ಏನೂ ಕಾಣಲ್ಲ ಬ್ರೋ, ಕುದುರೆ ಹತ್ರ ಐತೆ. ಬನ್ನಿ 240 kgನೇ ಹೊಡ್ಕೊಂಡು ಬಂದ್ಬಿಡ್ತಾ ಇದ್ದೀನಿ. ಇಲ್ಲಿಂದ ಸ್ವಲ್ಪ ಓಕೆ. ಅಯ್ಯೋ ಮುಂಗೂಸು ಹೋಯ್ತು ಬ್ರೋ ಅಡ್ಡ. ಮುಂಗೂಸಿನ? ಇಷ್ಟು ಹುಡುದ್ ಬ್ರೋ ಮುಂಗೂಸಿ. ಏನಪ್ಪ ನೋಡಿ ಬ್ರೋ, ಐದರ್ ಯು ಕ್ಯಾನ್ ಗೋ ಆರ್ ಯು ಕ್ಯಾನ್ ಸ್ಟಾಪ್ ಇಯರ್. ನೀವು ಹೇಳ್ದಂಗೆ ಇನ್ನು ಸ್ವಲ್ಪ ಮೇಲೇ ಇರೋದು. ಇಲ್ಲಿ ಹಾಕ್ಬಿಟ್ಟು ರೋಡ್ ನೋಡ್ಬೇಡ ಒಂದ್ಸಲ ಹೋಗಿ. ಏನಕ್ಕೆ ಬೆಳೆಸ್ಕೊಂಡ್ರಿ? ಆಗಿಲ್ಲ ಕಂಟ್ರೋಲ್ ಸ್ವಲ್ಪ. ಆರಾಮಾಗೆ ನಿಂತಿದ್ರಲ್ಲ. ಇರಿ ಹಂಗೆ ಎತ್ಬಿಡಿ. ಎತ್ತಿ ಇರಿ. ಹಾಂ ಹೇಳಿರಿ. ಅಷ್ಟು ಏನಿಲ್ಲ. ಏನಿಲ್ಲ. ಇದೇನು ಇರೋದೇ 8 ತಗೊಳಕ್ಕೆ. ಪೆಟ್ರೋಲ್ ಏನು ಸೋರ್ದಂಗಿದೆ. ಅದು ಸ್ವಲ್ಪ ಸೋರುತ್ತೆ, ಗಾಡಿ ವಾಲ್ತಲ್ಲ. ಅಲ್ಲಿ ಎಕ್ಸ್ಟ್ರಾ ಓವರ್ಫ್ಲೋ ಪೈಪ್ ಐತಲ್ಲ. ಕುತ್ಕೊಳ್ಳಿ ಮೇಲೆ ಆರಾಮಾಗಿ ನೀವು. ಹಿಂಗೆ ಹಾಕ್ಕೊಳ್ಳಿ ಇಲ್ಲಿ. ಅಷ್ಟೇ. ಹಿಂಗೆ ಬನ್ನಿ, ಇಲ್ಲಿಂದ ಬನ್ನಿ. ಅಲ್ಲೇ ಪಕ್ಕದಲ್ಲಿ ಹಾಕ್ಕೊಳ್ಳಿ ಅಷ್ಟೇ, ಒಳಗಡೆ ಬೇಡ ಫುಲ್ಲು. ಇಷ್ಟೇ ತಡೆಯಕ್ಕಾಗೋದು. ಈ ರೇಂಜ್ ತಡಿಬೋದು. ಅದ್ರ ಮೇಲೆ ಆಗಲ್ಲ. ಕೆಳಗಡೆ ಆಗಲ್ಲ. ನಮ್ಮ ಗಾಡಿಗಳನ್ನ ಇಲ್ಲೇ ನಿಲ್ಸ್ಕೊಂಡ್ಬಿಟ್ರಿ. ಇಲ್ಲಿಂದ ಈ ರೋಡ್ ನೋಡಿ ಹೆಂಗಿದೆ ಪಾಪ. ನಮ್ಮ ಭೂಷಿತರು ಗಾಡಿ ನಿಂತಿದ್ದ ಜಾಗದಲ್ಲಿ ಕೆಳಗಿಟ್ಬಿಟ್ರು. ಸೊ ಅವರು ಇಲ್ಲ ಇಲ್ಲಿಂದ ಮೇಲೆ ಬೇಡ. ನಮ್ಗಿಂತ ಮುಂಚೆ ಇಬ್ಬರು ಡಿಯೋ ಪಾರ್ಟಿ ಹೋದ್ರಲ್ಲ, ಹೋಂಡಾ ಡಿಯೋ, ಅಲ್ಲಿ ನಿಲ್ಸವ್ರು ನೋಡಿ. ಅಲ್ಲಿ ತನಕ ಹೋಗೋಣ. ಅಲ್ಲಿಂದ ಯಾವ ಗಾಡಿನೂ ಮೇಲಕ್ಕೆ ಹೋಗಲ್ಲ. ಬೆಂಗಳೂರು. ನೀವು? ಓ ಸೂಪರು. ಮಾಡಿ.
ಬಟ್ ಹೆಂಗಿತ್ತು ಬ್ರೋ ಜಾಗ? ಸೂಪರ್ ಅಲ್ಲ? ಪ್ಲೇಸ್ ಪೀಸ್ಫುಲ್ಲು, ಕ್ರೌಡ್ ಅನ್ನೋದು ಇನ್ನೂ ಏನೂ ಇಲ್ಲ ಇಲ್ಲಿ. ಸೊ ಇಲ್ಲಿ ಬಂದ್ರೂ ಪ್ಲೀಸ್ ನಾನು ಯಾವಾಗಲೂ ಹೇಳ್ತೀನಿ, ಕ್ಲೀನಾಗಿ ಇಡಿ ಜಾಗನ. ಸುಮ್ಮನೆ ಬಿಯರ್ ಬಾಟ್ಲ್ಗಳು, ಪೇಪರ್ ಪ್ಲೇಟ್ಗಳು, ಊಟ ತಂದು ಕುಡಿಯೋಕ್ಕಾಗಲ್ಲ. ಚಿಪ್ಸ್ ರ್ಯಾಪರು, ಬಿಸ್ಕೆಟ್ ಪ್ಯಾಕೆಟ್ಗಳು ಹಂಗೆಲ್ಲ ಪ್ಲೀಸ್ ದಯವಿಟ್ಟು ಮಾಡಬೇಡಿ ಪ್ಲೀಸ್. ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ, ಇಲ್ಲಿಂದ ಹಿಂಗೆ ಬಂದರೆ ನೀವು ಗಾಡಿ ಅಲ್ಲೂ ತೊಗೊಂಡು ಹೋಗ್ಬೋದು. ಆ ಕೆರೆ ಹತ್ರ ಅಲ್ಲೂ ದಾರಿ ಇದೆ, ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಬೋದು. ನಮ್ಮ ಗಾಡಿ ಎಲ್ಲ ತೊಗೊಂಡು ಛೋಟಾ ಲದಾಖ್ ಇದ್ದೇ ಪ್ರಾಪರ್ ಛೋಟಾ ಲದಾಖ್. ಅಲ್ಲಿ ಯಾವುದೋ ಒಂದು ಚೆನ್ನೈಗೆ ಹೋಗೋ ರೂಟಲ್ಲಿ ಒಂದಿದೆ, ಎಲ್ಲ ಛೋಟಾ ಲದಾಖ್ ಅಲ್ಲ, ಇದು ಛೋಟಾ ಲದಾಖ್. ಸೊ ನೋಡಿದ್ರಲ್ಲ, ನರಸಿಂಹಸ್ವಾಮಿ ಬೆಟ್ಟ ಬಿಡದಿ ಹತ್ರನೇ. ಇದ್ರದ್ದು ಎಕ್ಸಾಕ್ಟು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವು ಗೂಗಲ್ ಮ್ಯಾಪ್ಸಲ್ಲಿ ನರಸಿಂಹಸ್ವಾಮಿ ಹಿಲ್ ಟಾಪ್ ಅಂತ ಹೊಡೆದ್ರೆ, ನೀವು ಬಿಡದಿ ಹತ್ರ ಅಂತ ಹಾಕಿದ್ರೆ ನಿಮಗೆ ಸಿಗ್ಬಿಡುತ್ತೆ ಈ ಲೊಕೇಶನ್. ಆ್ಯಂಡ್ ಮ್ಯಾಪ್ ನೀಟಾಗಿ ಕರ್ಕೊಂಡು ಬರುತ್ತೆ ನಿಮಗೆ ಟಾಪ್ ತನಕ. ನಾವು ಬರುವಾಗ ನಮ್ಮ ಗಾಡಿಗಳು ಆಗಲಿಲ್ಲ, ಇದ್ರಕ್ಕೆ ಮೇಲೆ 240 kg ಹೋಗೋದು ಕಷ್ಟ. ಸೊ ಇಲ್ಲೊಂದು ಒಳ್ಳೆ ಪಾರ್ಕಿಂಗ್ ಜಾಗ ಇದೆ. ನೀವು ಕಾರಲ್ಲಿ ಬಂದರೂ ಇಲ್ಲಿ ತನಕ ಬರ್ಬೋದಲ್ಲ ಬ್ರೋ? ಕಾರೆಲ್ಲ ತೊಗೊಂಬಂದು ನೀವು ಇಲ್ಲೆಲ್ಲ ಒಳ್ಳೆ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಹಿಂಗೆ ನಡ್ಕೊಂಡು ಸ್ವಲ್ಪ ಮೇಲೆ ಹೋದ್ರೇ ಮೇಲೆ ಇದೆ, ಒಂದು 100 ಮೀಟರ್ಸ್ ಅಲ್ಲ ಬ್ರೋ ಇಲ್ಲಿಂದ, ಅಷ್ಟೇ, ಜಸ್ಟು ಮೇಲೆ ಹೋಗಿ. ಸೊ ಇನ್ನೇನು ಕೆಳಗೆ ಹೋಗೋಣ. ಇವಾಗ ಕೆಳಗೆ ಹೋಗೋದೇ ಇರೋದು ಬ್ರೋ. ಹೆಂಗೆ ಬ್ರೋ, ಹೋಗ್ತೀವಾ? ಆರಾಮಾಗಿ ಹೋಗೋಣ ಬ್ರೋ, ಏನಿಲ್ಲ. ಇನ್ನೇನು ಕೆಳಗೆ ಹೋಗ್ತಿದ್ದೀವಿ ಇವಾಗ. ಹಿಂದೆ ಬ್ರೇಕು ಆರಾಮಾಗಿ ಟ್ಯಾಕ್ ಮಾಡಿ ಅಷ್ಟೇ. ಆ್ಯಂಡ್ ಇಂಜಿನ್ ಬ್ರೇಕಿಂಗ್ ಮಾಡಿ ಅಷ್ಟೇ. ಇದೆಲ್ಲ ನಾರ್ಮಲ್ಲು. ಇನ್ನು ಕೆಳಗೆ ಹೋಗಾಗಲೇ ಒಂದು ಸ್ವಲ್ಪ ಕಷ್ಟದ ದಾರಿಗಳಿದ್ವು, ಬಟ್ ಅದು ಮೇಲೆ ಬರುವಾಗ ಮಾತ್ರ ಕಷ್ಟ ಕಾಣುತ್ತೆ. ಮೇಲಿಂದ ಕೆಳಗೆ ಹೋಗುವಾಗ ಅಷ್ಟೊಂದು ಏನು ಅನಿಸಲ್ಲ. ಟಯರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಜಾರುತ್ತೆ, ಅದೊಂದು ಮಾತ್ರ ಹ್ಯಾಂಡಲ್ ಫ್ರೀಯಾಗಿ ಹಿಡ್ಕೊಂಡು ಸ್ಟೇಬಿಲೈಸರ್ ಥರ ನೀಟಾಗಿ ಇಳಿಸ್ಕೊಂಡು ಹೋಗ್ಬೋದು. ಆರಾಮ. ಅಷ್ಟೇ ಆರಾಮ್. ಸೊ ಇನ್ನೇನು ಈ ಜಾಗದಲ್ಲಿ ನೋಡೋಣ. ಸೊ ಈ ಒಂದು ಬ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ತುಂಬ ಕಷ್ಟಪಟ್ಟು ಇಂಥ ಲೊಕೇಶನ್ಸ್ ಎಲ್ಲ ಹುಡುಕಿ ನಿಮ್ಮ ಮುಂದೆ ಇಂಥದ್ದೊಂದು ಕಾಂಟೆಂಟ್ನ ತೊಗೊಂಬರ್ತೀವಿ. ಸೀರಿಯಸ್ಲಿ ತುಂಬಾ ರಿಸ್ಕ್ ತೊಗೊಂಡು ಪಾಪ ನಮ್ಮ ಭೂಷಿತ್ ಅವ್ರ ಗಾಡಿ ಬೀಳ್ಸ್ಕೊಂಡ್ರು ಅವ್ರ ಹಿಂದೆ. ಒಂದು ಲೆಫ್ಟ್ ಸೈಡ್ ಇಂಡಿಕೇಟರ್ ಮೇಲೆ ಕವರ್ ಬಂದ್ಬಿಡ್ತು. ಅವ್ರು ಸಖತ್ ಬೇಜಾರಾಗ್ಬಿಡ್ತು. ಸಾರಿ ಬ್ರೋ, ನನ್ನಿಂದ ನೀವು ಇಷ್ಟು ದೂರ ಬರಬೇಕು. ಪಾಪ ಅದು ಆಫ್ ರೋಡ್ ಬೈಕೇ ಅಲ್ಲ, ಇಟ್ಸ್ ಆಲ್ ಫಾರ್ ಟ್ರ್ಯಾಕ್ ಆ್ಯಂಡ್ ರೋಡ್. ಬಟ್ ನನಗೋಸ್ಕರ ಪಾಪ ತೊಗೊಂಬಂದೀವಿ. ಕ್ರಿಯೇಟ್ ಸಚ್ ಕಾಂಟೆಂಟ್, ರಿಸ್ಕ್ ಹಾಕ್ಕೊಂಡು ಕಾಂಟೆಂಟ್ನ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನೀವು ಕಾರಲ್ಲಿ ಅಂದರೆ ಒಂದು 4 ವೀಲರ್ ಆಗಲಿ, ಇಲ್ಲಾಂದರೆ ಥಾರ್ ಎಲ್ಲ ನಿಮ್ಮ ಹತ್ರ ಇದೆ ಅಂದರೆ, ಅಥವಾ ಆಫ್ ರೋಡಿಂಗ್ ವೆಹಿಕಲ್ಸ್ ಇದ್ದರೆ ನಿಮ್ಮ ಹತ್ರ 2 ವೀಲರ್ ಅಥವಾ 4 ವೀಲರು ಆರಾಮಾಗಿ ಬರ್ಬೋದು. ಇಲ್ಲಿ ಹಿಲ್ ಟಾಪ್ಗೆ ಹೋಗ್ಬೋದು. ಇನ್ನಷ್ಟು ಅಂದರೆ ಇನ್ನೂ ಈ ಜಾಗ ಅನ್ಎಕ್ಸ್ಪ್ಲೋರ್ಡು, ತುಂಬ ಜನರಿಗೆ ಗೊತ್ತಿಲ್ಲ. ಯಾರ್ಯಾರು ಗೊತ್ತಿದೆ ಅವ್ರು ಮಾತ್ರ ಅಲ್ಲಿ ಬರ್ತಾ ಇದ್ದಾರೆ ಅಷ್ಟೇ. ಸೊ ಹೆಲ್ಪ್ ಮೀ ರೀಚ್ ದಿಸ್ ಕಾಂಟೆಂಟ್. ಈ ಕಾಂಟೆಂಟ್ನ ಇನ್ನಷ್ಟು ಜನರಿಗೆ ತಲುಪಿಸಿ. ಈ ಜಾಗಕ್ಕೆ ಬನ್ನಿ, ಬಟ್ ಈ ಜಾಗಕ್ಕೆ ಬಂದಾಗ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿ. ಗಲೀಜು ಮಾಡಿಬಿಡಿ. ನಮ್ಮ ನೇಚರ್ನ ಕಾಪಾಡಿ, ನಮ್ಮ ಕರ್ನಾಟಕನ ಕಾಪಾಡಿ, ನಮ್ಮ ಬೆಂಗಳೂರು ಹತ್ತಿರದಲ್ಲಿರೋ ಇಂಥ ಜಾಗನ ಇನ್ನಷ್ಟು ಸುಂದರವಾಗಿ ಮಾಡೋಣ ಅಂತ ಹೇಳಿ ಈ ವ್ಲಾಗಿಂದ ಎಕ್ಸಿಟ್ ಮಾಡೋಣ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಇದು ನಿಮ್ಮ DJ ಸೈನಿಂಗ್ ಆಫ್ ಫ್ರಮ್ DJ ಆನ್ ವೀಲ್ಸ್ ಕನ್ನಡ. ಟೇಕ್ ಕೇರ್, ಬಾಯ್. ಬನ್ನಿ.